ಮಾಡಿರುವ ದೈಹಿಕ ಹಲ್ಲೆ, ಪ್ರಾಣ ಬೆದರಿಕೆ, ಅಪರಾಧಿಕ ಪಿತೂರಿ, ಸುಳ್ಳು ಸಾಕ್ಷಿ ಹೇಳುವಂತೆ ಮಾಡಿರುವ ಒತ್ತಾಯ, ಕಾನೂನು ಬಾಹಿರ ಕೃತ್ಯಗಳು, ಸರ್ಕಾರಿ ಆದೇಶ ಪಾಲನೆ ಮಾಡದೆ ಕರ್ತವ್ಯ ನಿರ್ಲಕ್ಷ್ಯ ಮಾಡಿರುವ ಬಗ್ಗೆ ದೂರು ಮತ್ತು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಕಲಂ 2018 ಅಡಿಯಲ್ಲಿ ಅನುಮತಿ ಕೋರುವ ಅರ್ಜಿ. ನೋಡಿ, ಇಲ್ಲಿ ಮೊದಲನೇದಾಗಿ ಜಯಂತಿ ಅವರನ್ನು ನಾವು ಗಮನಿಸಬೇಕು. ಇಲ್ಲಿ ಚಿನ್ನಯ್ಯನಿಂದನೇ ಹಲ್ಲೆ ಮಾಡಿಸಿದ್ದಾರೆ. ಅಂದ್ರೆ ಚಿನ್ನಯ್ಯನಿಗೆ ಇವ್ರು ಹೊಡೆಯೋದು, ಚಿನ್ನಯ್ಯ ಕಡೆಯಿಂದ ಈಗ ಹೊಡೆಯೋದು. ಈಗ SP ಏನಿದಾನೆ ಸೈಮನ್ ಅವರು ಚಿನ್ನಯ್ಯ ಹೊಡೆಯೋದು, ಅವರಿಗೆ ಹೊಡೆದ್ಬಿಟ್ಟು ಆ ಚಿನ್ನಯ್ಯನ ಮುಖಾಂತರ ಅವನಿಗೆ ಹೊಡೆಯ ಅಂತೇಳಿ, ಯಾರೋ ಹೋರಾಟಗಾರನಿಗೆ ಹೊಡೆಯ ಅಂತೇಳಿ ಇವನಿಗೆ ಹೊಡ್ಸೋದು. ಇಷ್ಟು ಹಲ್ಲೆ ಮಾಡಿದ್ರು ಜಯಂತಿ ಅವ್ರನ್ನ ನೋಡಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2013 ಅಡಿಯಲ್ಲಿ ಅನುಮತಿ ಕೋರಿದ ರಾಜ್ಯ. ಅಂದ್ರೆ ಒಂದು ಸಾಕ್ಷಿದಾರರನ್ನ ನೀವು ಉಳಿಸ್ತಕ್ಕಂತ ಕೆಲಸ ಮಾಡಿ ಅಂತೇಳಿ ಚಿನ್ನಯ್ಯನಿಗೂ ಕೂಡ ಹೇಳಿದ್ದಾರೆ. ಚಿನ್ನಯ್ಯ ಹೊಡೆದಿದ್ದು ಇವ್ರಿಗೆ ಬೇಜಾರಿಲ್ಲ. ಅಂದ್ರೆ ವೇದವಲ್ಲಿ ಆಮೇಲೆ ಪದ್ಮಲತಾ 56 ದಿವಸಗಟ್ಲೆ ಯಾರು ರೇಪಂಡ್ ಮರ್ಡರ್ ಆಗಿದೆ. ಆಮೇಲೆ ಏನು ಯಮುನಾ ನಾರಾಯಣ ಅವರೆಲ್ಲ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿದೆ. ಇವರಿಗಾಗಿರ್ತಕ್ಕಂಥ ಹಿಂಸೆ ನನಗೇನು ದೊಡ್ಡದಲ್ಲ, ಆದರೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗುವಂತ ಸಲುವಾಗಿ ನನಗೆ ಚಿನ್ನಯ್ಯ ಹೊಡೆದು ಪರವಾಗಿಲ್ಲ, ಬಟ್ ಚಿನ್ನಯ್ಯನನ್ನ ಸಂರಕ್ಷಣೆ ಮಾಡಿ ಅಂತೇಳಿ ಬರುತ್ತಲ್ಲ, ಇದು ದೊಡ್ಡ ಗುಣ. ಚಿನ್ನಯ್ಯನನ್ನ ಸಂರಕ್ಷಣೆ ಮಾಡಿ ಅಂತೇಳಿ ಅವ್ನು ವಸಂತ ಇಳಿಯಾರವನು ಅದ್ರಲ್ಲಿ ಕುತ್ಕೊಂಡು ಹೇಳ್ತಾನೆ, ಇವ್ನು ಚಿನ್ನಯ್ಯನನ್ನ ಕೈ ಬಿಟ್ಬಿಟ್ರು, ಇನ್ನೊಂದು ಮಾಡ್ಬಿಟ್ರು, ಮತ್ತೊಂದು ಮಾಡ್ಬಿಟ್ರು ಅಂತೇಳಿ. ಸಿಗಿಸ್ತಾ ಇರೋದು ನೀವು, ಕಾಪಾಡೋದು ಇವ್ರು ಕಾಪಾಡ್ತಾ ಇರೋದು ಹೋರಾಟಗಾರರು. ಆದ್ರೆ ಚಿನ್ನಯ್ಯ ಏನೇ ದ್ರೋಹ ಮಾಡಿದ್ರು ಸುಳ್ಳು, ಆಮೇಲೆ ಮೊದಲನೇ ಸಾರಿ ಸತ್ಯ ಹೇಳಿದಾನೆ, 2ನೇ ಸಾರಿ ಸುಳ್ಳು ವರದಿ ಕೊಟ್ರು ಚಿನ್ನಯ್ಯನೇ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಇವ್ರನ್ನ ಸಂರಕ್ಷಣೆ ಮಾಡಿ, ಇವ್ರನ್ನ ರಕ್ಷಣೆ ಮಾಡಿ ಅಂತೇಳಿ ಏನ್ ಕೊಡೋದಿದೆಯಲ್ಲ, ಇದು ಮಾನವೀಯ ಧರ್ಮ ಅಂತ. ನ್ಯಾಯ ಉಳಿಲಿಕ್ಕೋಸ್ಕರಾಗಿ ನಾವು ಹಲ್ಲೆಗೂ ಸಿದ್ಧ ಇದ್ದೇವೆ, ಆದ್ರೆ ಚಿನ್ನಯ್ಯನಿಗೆ ರಕ್ಷಣೆ ಕೊಡಿ ಅಂತೇಳಿ ಬರೆದಿದ್ದಾರಲ್ಲ, ಇದು ಬೇಕು. ಯಾಕಂದ್ರೆ ಸತ್ಯಾಂಶ ಇದೆ ಅಲ್ಲಿ. ನಮ್ಮ ಜಯಂತ್ ಅವರಿಗೆ, ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಏನ್ ನಡೆದಿದೆ ಅದ್ರ ಬಗ್ಗೆ ಅವನಿಗೆ ಒತ್ತಡ ಇದೆ, ಅವನಿಗೆ ಪ್ರಾಣ ಬೆದರಿಕೆ ಇದೆ. ಅವನಿಗೆ ಪ್ರಾಣ ಬೆದರಿಕೆ ಇರೋದ್ರಿಂದನೇ ಮತ್ತೆ ಹೋರಾಟಗಾರರ ಹತ್ರ ಬಂದು ನನಗೆ ರಕ್ಷಣೆ ಕೊಡಿ, ನಾನು ನಿಜ ಹೇಳ್ತೀನಿ ಅಂತ ಹೇಳಿ ಬಂದಿದ್ದು. ಇಲ್ಲಾಂದ್ರೆ ಅವನ್ಯಾಕೆ ಬರಕ್ ಹೋಗ್ತಾ ಇದ್ದ? ಅವನು ಉಲ್ಟಾ ಹೊಡೆಯೋನಾಗಿದ್ರೆ ಅವನ್ಯಾಕೆ ಬರಕ್ ಹೋಗ್ತಾ ಇದ್ದಿಲ್ಲಿಗೆ? ಹೈಕೋರ್ಟಿಗೆ ಹೋಗುದಿಲ್ಲ. 160 ಬರಲ್ವಾ? 183 ಸ್ಟೇಟ್ಮೆಂಟ್, ಈಗ 164 ಆಗಿದೆ ಈಗ. ಅವನಿಗೆ ಭಯ ಇಲ್ಲದೆ ಇದ್ದಿದ್ರೆ ಸೌಜನ್ಯ ವಿಷಯದಲ್ಲಿ ಆತನ ಸ್ನೇಹಿತ ಆಗಿರ್ತಕ್ಕಂಥ ರವಿ ಪೂಜಾರಿ ಕೂಡ ಸತ್ತೋದ. ರವಿ ಪೂಜಾರಿ ಸತ್ತೋದ್ಮೇಲೆ ಏನಾಯ್ತು, ಇವರನ್ನ ಬಿಡಿಸಿ ಇವನ್ನೆಲ್ಲಾದ್ರೂ ಸೌಜನ್ಯ ವಿಷಯವನ್ನ ಹೊರಗಡೆ ಬಾಯಿ ಬಿಟ್ಬಿಡ್ತಾನೆ, ಇವನಿಗೆಲ್ಲಾ ಗೊತ್ತಿದೆ, ಹಂಗಾಗಿ ಅಂತೇಳಿ ಅವನಿಗೆ ಒಂದಿಷ್ಟು 3.5 ಲಕ್ಷ ಏನು ದುಡ್ಡು ಬರ್ಬೇಕಾಗಿರ್ತಂತ ಒಂದು 50,000 ಅದಕ್ಕೆ ಕೊಟ್ಟು ಅದನ್ನ ಕಳಿಸ್ಬಿಡ್ತಾರೆ. ಮತ್ತೆ ಈತಿಗೆ ಯಾವಾಗ ಬುಗುಲಿಡಕ್ ಸ್ಟಾರ್ಟ್ ಆಗುತ್ತೆ, ಇವ್ರು ನನ್ನನ್ನ ಕೊಲೆ ಮಾಡ್ತಾರೆ ಅಂತೇಳಿ ಈತಿಗ ಬುಗುಲಿದ್ದಕ್ಕೆ ಸ್ಟಾರ್ಟ್ ಆದಾಗ ಆತ ಜೀವ ಭಯದಿಂದ ಸೌಜನ್ಯ ಹೋರಾಟಗಾರ ಹತ್ರ ಬಂದು ನಾನು ನಿಜ ಹೇಳ್ತೇನೆ, ನನ್ನ ಕಾಪಾಡಿ ಅಂತೇಳಿ ಅವನಷ್ಟಕ್ಕೆ ಅವನೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಹತ್ರ ಆಗಿರ್ಬೋದು, ಜಯಂತ್ ಶೆಟ್ಟಿ ಅವರು ಆಗಿರ್ಬೋದು, ಗಿರೀಶ್ ಮಠಣ್ಣ ಅವರಾಗಿದ್ರು, ಅವ್ರ ಹತ್ರ ಬಂದು ಈತ ನನಗೆ ಜೀವ ಭಯದಿಂದ ಜೀವದಾನಕ್ಕೋಸ್ಕರ ಈತ ಬರ್ತಾನೆ. ಅಂದ್ರೆ ಒಂದು ಇವನ್ನೆಲ್ಲ ಹೇಳ್ತಾನೆ. ಹೌದು, ಸೌಜನ್ಯ ವಿಷಯವಾಗಿ ಈತನಿಗೆ ಒಂದು ಭಯ ಇದೆ, ನನ್ನನ್ನು ಎಲ್ಲ ಕೊಲೆ ಮಾಡ್ತಾರೋ ಏನೋ ಅಂತೇಳಿ ಭಯ ಇದೆ. ಆ ಭಯದಿಂದ ಈತ ಏನ್ ಮಾಡ್ತಾನೆ, ಬಂದು ನಾನು ಇರೋದೆಲ್ಲ ನಿಜ ಹೇಳ್ತೀನಿ ಅಂತೇಳಿ ಈತನೇ ಬರ್ತಾನೆ, ಎಲ್ಲ ಇದು ಮಾಡ್ತಾನೆ. ಅಲ್ಲ ಹೆಂಗಾಯ್ತಂದ್ರೆ ಸೌಜನ್ಯ ಹೋರಾಟ ಸ್ವಲ್ಪ ಈಗ ಈ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಮುನ್ನಡೆ ಬಂದಿರ್ತಕ್ಕಂಥದ್ದು ಅವ್ರಿಗೆ ಕಂಡು ಬಂದಿದೆ. ಯಾವುದೇ ಕಾರಣಕ್ಕೂ ಇವರು ಹೋರಾಟ ನಿಲ್ಸಲ್ಲ, ನಮ್ಮ ಹುಡುಗ ಬಂದ್ಬಿಡ್ತಾರೆ, ಇನ್ನೆಷ್ಟು ಸಾಕ್ಷಿದ್ದೇವೆ ಅಂತೇಳಿ ಯೋಚನೆ ಮಾಡಿದ್ದಾರೆ. ಯಾರು ಕಾಮನ್ ಕಡೆಯವರು ಯೋಚನೆ ಮಾಡಿದಾಗ ಚಿನ್ನಯ್ಯನ ಬಂದಾನೆ, ಅವನ್ನ ಫಾಲೋ ಮಾಡಿ ಅವನ್ನೇನ ಟ್ರ್ಯಾಕ್ ಮಾಡಕ್ ನೋಡಿದ್ದಾರೆ. ಬಟ್ ಅವ ಸಿಗದಂಗೆ ಇಲ್ಲಿಗೆ ಬಂದು ಜಾಯಿನ್ ಆಗಿರ್ತಕ್ಕಂಥದ್ದು. ಅಂದ್ರೆ ನಾನು ಇಲ್ಲಿಗನ್ನ ಹೋದ್ರೆ ಸೇಫ್ಟ್ ಆಗಿರ್ತೀನ ಅಂತ, ಹಾಗಾಗಿ ಇವ್ರು ಬಂದಿರ್ತಾರೆ. ಈಗ ಅಲ್ಲಿ ಆತಗೆ ಏನಾದ್ರು ಒಳಗಡೆ ಆತ ದುಡ್ಡು ಅನ್ನೋದಕ್ಕಿಂತ ಆತಗೆ ಒಂದಿಷ್ಟು ಭಯ ಅಂತಕ್ಕಂಥದ್ದನ್ನ ಒಳಪಡಿಸಿರ್ಬೋದು. ಹಂಗಾಗಿನೇ ಆತ ಸುಳ್ಳು ಹೇಳಿದ್ದಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ. ಅದೇ ಕೂಡ ಸತ್ಯ ಅಂತ ಕೂಡ ನಾವು ನಂಬಿದ್ದೀವಿ ನಾವು ಹೋರಾಟಗಾರರು. ಯಾಕಂದ್ರೆ ಆತಗೆ ಭಯವನ್ನ ಪಡಿಸಿದ್ದಾರೆ ಅನ್ನುವಂಥದ್ದು. ತದನಂತರವಾಗಿ ಅವ್ರು ಏನೇನು ಬರೆದಿದ್ದಾರೆ ಅಂತಕ್ಕಂಥದ್ದು ಓದ್ಬಿಡ್ತೀನಿ ನೋಡಿ.
ಮಾನ್ಯರೇ, ಈ ಕೆಳಗೆ ಸಹಿ ಮಾಡಿರುವ ಅರ್ಜಿದಾರನಾದ ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು ಇಚಿಲಂಪಾಡಿ ಗ್ರಾಮದ ವಾಸಿಯಾಗಿದ್ದು ಅಪಾರ ಬಂಧು ಬಳಗ ಹೊಂದಿದ್ದು ಪ್ರಸ್ತುತ ನಾನು ಬೆಂಗಳೂರು ನಗರ ತುಮಕೂರು ರಸ್ತೆಯಲ್ಲಿ ನೆಲೆಸಿ ಸಣ್ಣ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ. 49 ವಯಸ್ಸಿನ ಟಿ.ಜಿ. ಅಂತಾದ ನಾನು ಈ ಮೂಲಕ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ, ದಿನಾಂಕ 4/7/2025 ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಕ್ರೈಮ್ ನಂಬರ್ 39/2025 ಸಂಬಂಧಪಟ್ಟಂತೆ 4/9/2025 ಧರ್ಮಸ್ಥಳದ SIT ಸಿಬ್ಬಂದಿಯಾದ ಸುಕುಮಾರ್ ಅವರು ಮೊಬೈಲ್ ನಂಬರ್ ರಿಂದ ಮಧ್ಯಾಹ್ನ ಸುಮಾರು 2:30 ಗಂಟೆಗೆ ಮತ್ತು ಮತ್ತೊಮ್ಮೆ ಸುಮಾರು 3 ಗಂಟೆಗೆ ನನ್ನ ಮೊಬೈಲ್ ನಂಬರ್ ಇಂತಿದೆ ಕರೆ ಮಾಡಿ ನೀವು ದಾಖಲಾತಿ ಸಮೇತ ಕೂಡಲೇ ಬೆಳ್ತಂಗಡಿಯಲ್ಲಿರುವ SIT ಕಚೇರಿಗೆ ಬರಬೇಕೆಂದು ತಿಳಿಸಿದ್ದು, ಅದಾಗಿ ನಾನು ಸುಮಾರು 4 ಗಂಟೆಗೆ SIT ಕಚೇರಿಗೆ ಹೋಗಿ ಅಲ್ಲಿ ಇಟ್ಟಿದ್ದಂತಹ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ SIT ಕಚೇರಿಗೆ ಹೋಗಿರುವುದು ಅಲ್ಲಿನ CCTVಯಲ್ಲಿ ದಾಖಲಾಗಿರುತ್ತದೆ. ನಂತರ ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಮೊದಲ ಅಂತಸ್ತಿನ CCTV ಕ್ಯಾಮೆರಾ ಇರುವ ಒಂದು ರೂಮಿಗೆ ನನ್ನನ್ನು ಕರೆದುಕೊಂಡು ಹೋದರು. ಆ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಕೂಡ ಅಲ್ಲಿದ್ದು, ಅಲ್ಲಿ SIT ಅಧಿಕಾರಿಗಳಾದ IPS ಜಿತೇಂದ್ರ ದಯಾಮ, SP ಸೈಮನ್, DYSP ಮಂಜುನಾಥ್, RG ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಹಾಗೂ 1-2 ಪೊಲೀಸ್ ಸಿಬ್ಬಂದಿಯವರು ಹಾಜರಿದ್ದರು. ಆ ಸಂದರ್ಭದಲ್ಲಿ ನಾನು ಪದ್ಮಲತಾ ಸೇರಿದಂತೆ ಹಲವು ಪ್ರಕರಣಗಳ ಮಾಹಿತಿ ಇರುವ ದೂರನ್ನು ಸೈಮನ್ ಎಂಬುವರಿಗೆ ನೀಡಿದ್ದೇನೆ. ನಂತರ CCTV ಕ್ಯಾಮೆರಾ ಇಲ್ಲದ ಹತ್ತಿರದ ರೂಮೊಂದಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಮೇಲ್ಕಾಣಿಸಿದ 5 ಅಧಿಕಾರಿಗಳು ಅಲ್ಲಿದ್ದು, ಅವರ ಪೈಕಿ IPS ಅಧಿಕಾರಿ ಜಿತೇಂದ್ರ ದಯಾಮಾರ್ ಅವರು ಅಲ್ಲಿದ್ದ ಸಿಬ್ಬಂದಿಯವರಿಂದ ಕಡೆಯಿಂದ ಲಾಠಿಯನ್ನು ತರಿಸಿಕೊಂಡು ಸೈಮನ್ ಅಂದ್ರೆ ಇವರು SP ಸೈಮನ್ ರವರ ಮುಖಾಂತರ ಲಾಠಿಯಿಂದ ಚಿನ್ನಯ್ಯನಿಗೆ ಹೊಡೆದರು. ಮಾಡಿ ನಂತರ SP ಸೈಮನ್ ಅವರ ಸೂಚನೆ ಮೇರೆಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡರವರು ನನ್ನ ಬಟ್ಟೆಯನ್ನು ಬಿಚ್ಚಿಸಿದರು. ಯಾರು? SP ಸೈಮನ್ ಅವರ ಆದೇಶದ ಮೇರೆಗೆ ಜಯಂತ್ ಅವರನ್ನ ಬಟ್ಟೆಯನ್ನ ವಿವಸ್ತ್ರಗೊಳಿಸ್ತಾರೆ. ನಂತರ ನಾನಿದ್ದ ರೂಮಿಗೆ ಪ್ರಕರಣದ ದೂರುದಾರರ ಚಿನ್ನಯ್ಯನನ್ನು ಕರೆಸಿ ಆತನ ಬಟ್ಟೆಯನ್ನು ಬಿಚ್ಚಿಸಿ ಅಂದ್ರೆ ವಿವಸ್ತ್ರಗೊಳಿಸಿ ಅವನ ಮೂಲಕ ನನಗೆ ತೀವ್ರವಾಗಿ ಹಲ್ಲೆ ಮಾಡಿಸಿದರು. ಈಗ ನೋಡಿ, ಮೊದಲನೇದಾಗಿ ಏನು ಹೇಳಬೇಕು ಅಂತಂದ್ರೆ, ಏನಿವರು 4/9/2025 ಏನಿದೆ ಆ ದಿವಸ ಇವರು ನೋಟಿಸ್ ಕೊಡಲ್ಲ ಜಯಂತ್ ಅವರಿಗೆ, ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ಇವರು ಯಾವುದು SIT ಕಚೇರಿಗೆ ಕರೆಸ್ಕೊಳ್ಬೇಕಾಗಿತ್ತು. ನೋಟಿಸ್ ಕೊಡದೇನೆ ಫೋನ್ ಮುಖಾಂತರ ಬರ್ಲಿಕ್ಕೆ ಹೇಳ್ತಾರೆ ಅವರಿಗೆ, ತನಿಖೆ ಮಾಡದಿದೆ ಬರ್ರಿ ಅಂತೇಳಿ ನೋಟಿಸ್ ಕೊಡ್ಲಾರ್ದನೆ ಕರೆಸ್ಕೊಳ್ತಾರೆ. ಇವರು ರಿಜಿಸ್ಟರ್ ಬುಕ್ಕಿಗೆ ಸೈನ್ ಮಾಡ್ತಾರೆ. ಅವತ್ತು ಅಲ್ಲಿ ಯುನೈಟೆಡ್ ಮೀಡಿಯಾ ಅಭಿ ಕೂಡ ಇರ್ತಾರೆ, ಇವರು ಕೂಡ ಬರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಇವರು ಪದ್ಮಲತಾ ಏನಿದ್ದಾರೆ ಆ ಪದ್ಮಲತಾಳ ಪೈಲನ್ ಕೊಡ್ತಾರೆ. ಪದ್ಮಲತಾಳನ್ನ ಕೊಂದಿದ್ ಯಾರು ಒಂದು ಲೀಸ್ಟೇ ಮಾಡ್ಕೊಂಡಿರ್ತಾರೆ. ಈ ಗ್ರಾಮದಲ್ಲಿ ಅಥವಾ ಸುತ್ತಮುತ್ತ ಗ್ರಾಮದಲ್ಲಿ ಯಾರ್ಯಾರು ಕೊಲೆಗಾರರಿದ್ದಾರೆ ಅಂತೇಳಿ ಸುಮಾರು ಒಂದು ಉದ್ದ ಒಂದು ಲೀಸ್ಟೇ ಮಾಡ್ಕೊಂಡಿರ್ತಾರೆ. ಅವರೆಲ್ಲರನ್ನು ತನಿಖೆ ಮಾಡ್ಬಿಟ್ರೆ ಅವತ್ತು ಸುಮಾರು ಒಂದು 150 ಜನ ಹಿಡಿದು ಒಳಗೆ ಹಾಕ್ಬೇಕಾಗಿತ್ತು. ಆದ್ರೆ ಆ ಕೆಲಸ ಮಾಡಲಿಲ್ಲ. ಅದು ಏನ್ ಮಾಡ್ತಾರೆ ಕೇಳಿ, ಇವರು ಆಕ್ಚುಲಿ ನೋಟಿಸ್ ಕೊಟ್ಟಿಲ್ಲ, ಹಂಗೆ ಕರೆಸಿದ್ದಾರೆ ಫೋನ್ ಮುಖಾಂತರ. CCTV ರೂಮ್ ಇಲ್ಲೇ ಇರ್ತಕ್ಕಂಥ ಜಾಗ ಕರ್ಕೊಂಡು ಹೋಗಿ ಇವ್ರು ಏನೆಲ್ಲಾ ಲೀಸ್ಟ್ ಕೊಟ್ಟಿದ್ದಾರೆ, ಇವ್ನು ಇಷ್ಟೊಂದೆಲ್ಲ ಲೀಸ್ಟ್ ಕೊಟ್ಟಿದ್ದಾನೆ ಅಂತೇಳಿ ಅವರನ್ನ ತನಿಖೆ ಮಾಡಿದೆ. ಯಾರು ಸಾಕ್ಷಿಗಳು ಬಂದಿದ್ದಾರೆ, ಯಾರು ದೂರುದಾರರು ಬಂದಿದ್ದಾರೆ, ಇವರನ್ನ ವಿವಸ್ತ್ರಗೊಳಿಸಿ ಇವ್ರ ಮೇಲೆ ಹಲ್ಲೆ. ಹೆಂಗೆ ಹಲ್ಲೆ ಅಂತ ಹೇಳ್ತೀನಿ ಕೇಳಿದ್ರೆ ನೋಡಿ, ಇದೇನು ಉದ್ದೇಶ ಗೊತ್ತಾ? ಒಂದು ದೊಡ್ಡ ಹೋರಾಟಗಾರ ಆಗಿರ್ತಕ್ಕಂಥ ಸೌಜನ್ಯ ಹೋರಾಟಗಾರರು ಮತ್ತು ಅವ್ರ ನೀತಿ ಸಮೇತ ಅಧ್ಯಕ್ಷ ಸಮೇತ ಅವರು ಅಂತವ್ರನ್ನೇ ಈ ತರ ಬೆದರಿಸ್ಬಿಟ್ರೆ ಮತ್ತೆ ಯಾರು ಬರಲ್ಲ ಒಂದು ದುರುದ್ದೇಶದಿಂದನೇ ಈ ಕೆಲಸ ಮಾಡಿರ್ತಕ್ಕಂಥ ಮೇಲ್ನೋಟ ಕಾಣ್ತಾ ಇದೆ. ಹೌದಲ್ವಾ? ಹೌದು. ಅಲ್ಲ, ಹೋರಾಟಗಾರರನ್ನೇ ಇವರು ಹೊಡಿತಾರ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ನನ್ನ ಮಗ ಕಳೆದೋಗಿದ್ದಾನೆ ಸ್ವಾಮಿ, ನನ್ನ ಹೆಂಡತಿ ಕಳೆದೋಗಿದ್ದಾಳೆ ಸ್ವಾಮಿ, ನನ್ನ ಮಗಳು ಕಳೆದೋಗಿದ್ದಾಳೆ, ಇಲ್ಲಿ 10 ವರ್ಷ 15 ವರ್ಷ ಆಯ್ತು ಅಂತ ಹೇಳಿ ಯಾರ ಬಂದ್ರೆ ಅವ್ರ ಗತಿ ಹೆಂಗೆ ಅಂದ್ರೆ ಒಂದು ಪ್ರಶ್ನೆ. ಇವ್ರ ಉದ್ದೇಶ ಏನಂದ್ರೆ ಧರ್ಮಸ್ಥಳದಲ್ಲಿ ಏನೇ ಆಗಿಲ್ಲ, ಅತ್ಯಾಚಾರ ಆಗಿಲ್ಲ, ಅನಾಚಾರ ಆಗಿಲ್ಲ, ಏನು ಆಗಿಲ್ಲ, ಕ್ಲೀನ್ ಶೀಟ್ ಕೊಡಬೇಕಾಗಿರ್ತಕ್ಕಂಥದ್ದು ಆ ನಕಲಿ ದೇವಮಾನವನ ಗ್ಯಾಂಗ್ಗೆ ಕ್ಲೀನ್ ಶೀಟ್ ಕೊಡಬೇಕಂತ ಒಂದು ದುರುದ್ದೇಶದಿಂದನೇ ಈ ಕೆಲಸ ಮಾಡ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಅಂದ್ರೆ FIR ಮಾಡ್ಬೇಕಾಗಿತ್ತು. ನಾವು ಕೊಲೆಗಾರರು ಇವ್ರು ಆ ತರ ಇದನ್ನ ನಾವು ಹೇಳ್ತಾನೆ ಇಲ್ಲ. ಆದ್ರೂ ಸಮೇತ ಅವ್ರ ಷಡ್ಯಂತ್ರದಿಂದನೇ ಅವ್ರು ಬಂದಿರ್ತಕ್ಕಂಥದ್ದು ಅಧಿಕಾರಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ ಮೇಲ್ನೋಟ ಕಾಣ್ತಾ ಇದೆ ನಮಗೆಲ್ಲ. ತನಿಖೆ ಮಾಡಬೇಕು.
ಈಗ ನಾವು ಅವರು ಇವರು ಅಂತ ಯಾರ ಮೇಲೆ ನಾವು ಬೆಟ್ ಮಾಡಿ ತೋರಿಸ್ತಾ ಇಲ್ಲ, ಬಟ್ ತನಿಖೆ ಮಾಡಬೇಕಾಗಿತ್ತು. ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಈಗ ನೋಡಿ, ಈಗ ಪದ್ಮಲತಾ ಪ್ರಕರಣದ ಬಗ್ಗೆ ಅವರು ಕೊಡ್ತಾರೆ, ಯಾಕಂದ್ರೆ ಪದ್ಮಲತಾ ಅವರ ರಿಲೇಷನ್ ಕೂಡ ಜಯಂತ್ ಟಿ ಅವರು ಆಗಿರ್ತಾರೆ. ಹಂಗಾಗಿ ಪದ್ಮಲತಾ ಅವ್ರದ್ದು ಏನ್ ಕೊಡ್ತಾರೆ, ಕೊಟ್ಟಾಗ ತನಿಖೆ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಚಿನ್ನಯ್ಯನ ಮೂಲಕ ಇವ್ರಿಗೆ ಹಲ್ಲೆ ಮಾಡಿಸೋದು. SP ಸೈಮನ್ ಅವರೇ ಇವ್ರಿಗೆ ಡೈರೆಕ್ಟ್ ಆಗಿ ಜಯಂತ್ ಅವ್ರಿಗೆ ಹೊಡಿಬೋದಾಗಿತ್ತಲ್ವಾ? ಯಾಕೆ ಜಯಂತ್ ಅವರಿಗೆ ಇವ್ರು ಡೈರೆಕ್ಟ್ ಆಗಿ ಮುಟ್ಲಿಲ್ಲ ಅಂತಂದ್ರೆ, SP ಚಿನ್ನಯ್ಯನಿಗೆ ಹೊಡೆಯೋದು, ಅವರ ಮುಖಾಂತರ ಇವ್ರಿಗೆ ಫುಲ್ ಪೂರ್ತಿಯಾಗಿ ಆತನ ಮೇಲೆ ನಿರಂತರವಾಗಿ ದೈಹಿಕ ಹಲ್ಲೆ ಮಾಡಿ ಸಿಟ್ಟು ಬರಿಸಿ ಚಿನ್ನಯ್ಯನೇ ಇವ್ರಿಗೆ ಹಲ್ಲೆ ಮಾಡಿದ್ರೆ, ಚಿನ್ನಯ್ಯನೇ ಉಲ್ಟಾ ಆಗಿದ್ದಾನೆ, ನೀವ್ ಯಾಕೆ ಹಿಂಗ್ ಉಲ್ಟಾ ಆಗಿಬಿಡ್ರಿ, ಚಿನ್ನಯ್ಯ ದೂರುದಾರನೇ ಉಲ್ಟಾ ಆಗಿನಿ, ಹಂಗಾಗಿ ನಾನೇ ನಿಮಗೆ ಹೊಡೆಯಕತ್ತೀನಿ, ನೀವೇ ಉಲ್ಟಾ ಆಗ್ಬಿಡ್ರಿ. ಈಗ RTI ದಾಖಲೆಗಳನ್ನ ತೆಗೆಸಿರ್ತಕ್ಕಂಥದ್ದು ಜಯಂತ್ ಅವರು. ಎಲ್ಲಾ ಆ ದಾಖಲೆಗಳ RTI ದಾಖಲೆಗಳ ಮುಖಾಂತರ ಇವತ್ತು SIT ಸಾಕ್ತಾ ಇದೆ. ಇವ್ರಿಗೆ ತಪ್ಪಿಸ್ಕೊಳ್ಲಿಕ್ಕೆ ಆಗ್ತಾನೆ ಇಲ್ಲ. ಇವ್ರು SIT ಇವರಷ್ಟಕ್ಕೆ ಇವರೇ ಕ್ಲೋಸ್ ಮಾಡ್ತೀರಂದ್ರೂ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯಿತಿಯ RTI ದಾಖಲೆಗಳು ಮತ್ತು ಪೊಲೀಸ್ ಠಾಣೆ RTI ದಾಖಲೆಗಳು ಒಂದಕ್ಕೊಂದು ಸರಿ ಹೊಂದುತ್ತಾ ಇಲ್ಲ. ಇನ್ನೊಂದು ನೋಡ್ರಿ, 38 ಶವಕ್ಕೆ ದಾಖಲಾತಿನೇ ಇಲ್ಲ ಅಂತೆ. ಹೌದು, 38 ಶವಗಳಿಗೆ ದಾಖಲಾತಿನೇ ಇಲ್ಲ. ಒಬ್ಬ ದೇವಮಾನವ ಇದ ಅರ್ವಾಗಬೇಕು ಅವನಿಗೆ. ಹೌದು, ಅವ್ನು ನೋಡಕ್ಕೆ ಬಂದಿರೋ ಕೆಲವಾರು ಜನ, 38 ಜನ ಸುಮ್ಮನೆ 38 ಜನ ಖಾಲಿ ಬಿದ್ದು ಅದೇನೋ ಆಶೀರ್ವಾದ ಪಾಶೀರ್ವಾದ ಎಲ್ಲ ಪಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಅವನಿಗೆ ಏನು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಘಟನೆಗಳಿವು. ಈಗ RTI ದಾಖಲೆಗಳಿಗೆ ಒಂದಕ್ಕೊಂದು ಸರಿ ಹೊಂದುತ್ತಾ ಇಲ್ಲ. 38 ಶವಗಳದ್ದು ಇನ್ನ ಗೊತ್ತಾಗಿಲ್ಲ. ಆಮೇಲೆ ಇನ್ನು 74 ಶವಗಳಿಗೆ ಅದ್ರದ್ದು ಏನೋ ಡಿಫರೆನ್ಸ್ ಏನೋ ಬರ್ತಾ ಇದೆ. ಅಂದ್ರೆ ನೋಡಿ, ಅದು 75 ಶವಗಳು ಅವತ್ತೇ ಸಿಕ್ಕಿರ್ತಕ್ಕಂಥದ್ನ ಅವತ್ತೇ ದಫನ್ ಮಾಡಿದ್ದಾರೆ. ಅಲ್ಲ, ಪೋಸ್ಟ್ ಮಾರ್ಟಮ್ ಅವತ್ತೇ ದಫನ್. ಅದು ಅನಾಥಾಶ್ರಮ, ಇಲ್ಲ. ಅವತ್ತೇ ದಫನ್ ಮಾಡ್ತಕ್ಕಂಥದ್ದು, ಅವತ್ತೇ ಹೋಗ್ತಕ್ಕಂಥದ್ದು ಯಾವ ಕೂಡ ಮಾಡಲ್ಲ. ಅದು ಬಿಟ್ಟು ಮಹಾಬಲೇಶ್ವರ ಕಳಿಸತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಆದೇಶ ಏನಿದೆ, ಈ ಸುಪ್ರೀಂ ಕೋರ್ಟಿನ ಆದೇಶ ಮತ್ತು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರು ಖಾಸಗಿ ವೈದ್ಯರು ಇರುವಲ್ಲಿಗೆ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಇವರೇ ಹೂತಾಕ್ತಾರಂತೆ. ಇವರು ವಿಧಿವಿಜ್ಞಾನ ತಜ್ಞರು ಅಥವಾ ಯಾರು ಇನ್ವೆಸ್ಟಿಗೇಷನ್ ಆಫೀಸರು ಅಥವಾ ಈತ ಹೂಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗಳು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಅವ್ರನ್ನ ಈಗ ತೆಗೆದಾಕಿರ್ತವಂಥದ್ದು ಅದೇ ಕಾರಣಕ್ಕೆ. ಇವ್ರೇನ್ ಮೇಲ್ಮೇಲೆ ಏನೋ ಹೇಳ್ತಾರೆ, ಇಲ್ಲ ಇವರು ಡೀನ್ ಆಗಿ ಅಲ್ಲಿಗೆ ಹೋದ್ರು, ಇವ್ರಿಗೆ ಪ್ರಮೋಷನ್ ಆಗಿ ಹೋದ್ರು, ಇನ್ನೊಂದಾಗಿ ಹೋದ್ರು, ಮತ್ತೊಂದು ಆಗಿ ಹೋದ್ರು. ಅವೆಲ್ಲ ಅಲ್ಲ, ಇವ್ರದ್ದು ಕರೆಸ್ಲೇಬೇಕು ತನಿಖೆಗೆ. ಹಂಗಾಗಿನೇ ಇವರು ಮೇಲ್ನೋಟಕ್ಕೆ ಅವರು ಮಹಾಬಲ ಶೆಟ್ಟರದು ಆರೋಪ ಎದ್ದು ಕಾಣ್ತಾ ಇರೋದ್ರಿಂದನೇ ಅಲ್ಲಿಂದ ಬಿಟ್ಟು ಕಳಿಸಿರುವಂತದ್ದು ನಮಗೆ ಅದು ಗೊತ್ತಿದೆ. ನೋಡಿ, ನಮಗೊಂದು ಗೊಂದಲ ಹೆಂಗ್ ಗೊತ್ತಾ, ಈಗ ಧರ್ಮಸ್ಥಳ ಅದೇನೋ ವಯ ಎಲ್ಲಿದ್ದನಪ್ಪ, ಮಂಗಳೂರಲ್ಲ, ಮಂಗಳೂರಾಗಿದ್ದ KS ಹೆಗಡೆ ಆಸ್ಪತ್ರೆಯಲ್ಲಿ, ಇವಾಗ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಆಗಿದೆ ಅಂತೆ. ಏನ್ ಅವನ್ನ ಮುಗಿಸುವಂತ ಪ್ಲಾನ್ ಇಂದ ಹೊರಗೆ ಕಳಿಸಿದಾರ ಗೊತ್ತಿಲ್ಲ. ಇನ್ನೊಂದು ಸರ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ, ಮಹಾಬಲ ಶೆಟ್ಟರ್ ಏನಿದ್ದಾರೆ ಅವರಿಗೆ Z+ ಸೆಕ್ಯೂರಿಟಿ ಕೊಡ್ಬೇಕು. ಹೌದು, ಸೌಜನ್ಯ ಕೇಸ್ ನಲ್ಲಿ ಪ್ರಕರಣದಲ್ಲಿ ಡಾಕ್ಟರ್ ಆಡಮ್ ಏನಿದ್ರು ಅವರನ್ನ ನೀವು ಅಕ್ವಿಟಲ್ ಕಮಿಟಿ ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆಜ್ಞೆ ಮಾಡಿತ್ತು. ಹೌದೌದು. ಹಂಗಾಗಿ ಆ ಡಾಕ್ಟರ್ ಆಡಮ್ ಏನಿದ್ದಾರೆ ಅವರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಹೌದು. ಅಂದ್ರೆ ಇದ್ರ ಹಿಂದೆ ನಾವು ಇದು ನೋಡ್ತಾ ಹೋದ್ರೆ 5 ಕೇಸ್ಗಳು ಸಾಕ್ಷಿದಾರರೆಲ್ಲ ಸಾಯ್ತಾರೆ. ಇವ್ರನ್ನ ಅಕ್ವಿಟಲ್ ಕಮಿಟಿ ಮಾಡಿ ಇವ್ರನ್ನ ತನಿಖೆ ಮಾಡಿ ಅಂತ ಏನ್ ಹೇಳ್ತಾರಲ್ಲ, ಆ ಡಾಕ್ಟ್ರು ಕೂಡ ಅನುಮಾನಾಸ್ಪದವಾಗಿ ಸಾಯ್ತಾನೆ ಅಂತಂದ್ರೆ ಇದ್ರ ಹಿಂದೆ ಏನೋ ಒಂದು ಬಲವಾಗಿ ಕಾರಣ ಇದೆ. ಇದು ಮುಚ್ಚುಮರೆಯಿಂದ ಇವರೆಲ್ಲ ಸಾಯ್ತಾ ಇದ್ದಾರೆ. ಬಲವಾದ ಕಾರಣ ಏನೋ ಇದೆ. ಹಂಗಾಗಿ ಮಹಾಬಲ ಶೆಟ್ಟರು ಕೂಡ ಇನ್ನ ಅನುಮಾನಾಸ್ಪದವಾಗಿ ಸಾಯ್ಬೋದು, ಅಥವಾ ಕಾರ್ ಆಕ್ಸಿಡೆಂಟು, ಯಾವ್ದೋ ಲಾರಿ ಆಕ್ಸಿಡೆಂಟು, ಬಸ್ ಆಕ್ಸಿಡೆಂಟು ಯಾವುದೋ ಆಗಿ ಸಾಯ್ಬೋದು, ಹೇಳಕ್ಕಾಗಲ್ಲ. ದಯವಿಟ್ಟು ನಾವು ಮಾನ್ಯ ಗೃಹ ಮಂತ್ರಿಯವರಲ್ಲಿ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಮತ್ತು SIT ಅವರಿಗೆ ನಾವೇನು ಕೇಳ್ಕೊತಿದ್ದೀವಿ ಅಂದರೆ, ಡಾಕ್ಟರ್ ಮಹಾಬಲ ಶೆಟ್ಟಿ ಅವರಿಗೆ Z+ ಸೆಕ್ಯೂರಿಟಿ ಕೊಡಿ. ಅವರನ್ನ ಕಾಪಾಡಬೇಕಾದದ್ದು ನಿಮ್ಮ ಧರ್ಮ. ಯಾಕಂದ್ರೆ ಅವರು ಕೂಡ ಸಾಯ್ಬೋದು ಅನುಮಾನಾಸ್ಪದವಾಗಿ ಅನ್ನುವಂತಹ ಅನುಮಾನಗಳು ನಮ್ಮಲ್ಲಿವೆ. ಹಂಗಾಗಿ ನಾವು ಆ ಅನುಮಾನವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇವೆ ಎನ್ನುವಂತಹ ಮಾತು. ನೋಡಿ, ಇನ್ನೊಬ್ರು ಡಾಕ್ಟರ್ ಇರಲ್ಲ, ಅವರು ಲೇಡಿ ಡಾಕ್ಟರ್
ಆಡಮು ಮತ್ತು ರಶ್ಮಿ ರಶ್ಮಿ ಡಾಕ್ಟರ್ ರಶ್ಮಿ ನೋಡಿ, ಅವ್ರ ಪಾಪ ಗೌರ್ಮೆಂಟ್ ಡಾಕ್ಟ್ರು ಈಗೆಲ್ಲ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇದಾರಂತೆ. ಏನ್ ಲೆಕ್ಕಾಚಾರ ಇದು ಗೊತ್ತಾಗ್ತಾ ಇಲ್ಲ. ಅಲ್ಲ ರೀ, ಗೌರ್ಮೆಂಟ್ ಡಾಕ್ಟರ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇರಬೇಕು, ಅಲ್ಲೆಲ್ಲ ಪ್ರೈವೇಟ್ ಆಸ್ಪತ್ರೆ ಇದ್ರ ಒಂದು ಗುಮಾನಿ ಇದೆ, ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಪ್ರೈವೇಟ್ ಆಸ್ಪತ್ರೆ ಇದೆ, ಯಾಕಿದಾರ ಅವರು? ಪ್ರೈವೇಟ್ ಹಾಸ್ಪಿಟ್ಲ್ ಮಾಡ್ಕೊಂಡಿರ್ಲಿ, ತಪ್ಪೇನಿಲ್ಲ. ಅಲ್ಲ, ಅವ್ರು ಸ್ವಂತ ಮಾಡ್ಕೊಂಡಿಲ್ಲ, ಯಾವ್ದೋ ಆಸ್ಪತ್ರೆ ಸೇವೆ ಮಾಡ್ಕೊಂತಿದಾರಂತೆ. ಅಲ್ಲ, ಗೌರ್ಮೆಂಟ್ ಆಸ್ಪತ್ರೆನೂ ಮಾಡಿ ಅದರಲ್ಲಿ ಇದ್ದು ಅದರಲ್ಲಿ ಎರಡರಲ್ಲೂ ಇರಬಾರ್ದು. ಬಟ್ ಅವ್ರು ಪ್ರೈವೇಟ್ ಆಗಿ ಮಾಡ್ಕೊಂಡಿದ್ರೆ ಏನು ತೊಂದರೆ ಇಲ್ಲ. ಇದು ಆಮೇಲೆ ಇದನ್ನೊಂದು